Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ರಾಹುಲ್ ಗಾಂಧಿ ಅವರ ರ್ಯಾಲಿ ಸಂದರ್ಭದಲ್ಲಿ ನೂಕುನುಗ್ಗಲು ಉಂಟಾಗ್ಬಿಡ್ತು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದಂತ ಘಟನೆ ಇದು. ಕಾಂಗ್ರೆಸ್ ಹಾಗೆ ಎಸ್ಪಿಯಿಂದ ಬೃಹತ್ ಜಂಟಿ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿತ್ತು. ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಹಾಗೆ ಅಖಿಲೇಶ್ ಯಾದವ್ ಭಾಗಿಯಾಗಿದ್ರು. ಈ ಟೈಮ್ನಲ್ಲಿ ರಾಹುಲ್ ಗಾಂಧಿಯನ್ನ ನೋಡೋದಕ್ಕೆ ಜನ ಮುಗಿಬಿದ್ದುಬಿಟ್ರು. ಬ್ಯಾರಿಕೇಡ್ಗಳನ್ನ ತಳ್ಳಿ ಎರ್ರಾಬಿರಿಯಾಗಿ ಜನ ನುಗ್ಗೋದಕ್ಕೆ ಶುರು ಮಾಡಿದ್ರು. ಜನರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರುಗಳು ಕೂಡ ಹರಸಾಹಸ ಪಡಬೇಕಾಯಿತು. ಸರಿಯಾಗಿ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿರಲಿಲ್ಲ. ಯಾವ ಮಟ್ಟಿಗೆ ಅಂತ ಅಂದರೆ ಹೆಲಿಕಾಪ್ಟರ್ ಲ್ಯಾಂಡ್ ಆಗೋದಕ್ಕೂ ಕೂಡ ಸರಿಯಾಗಿ ಹೆಲಿಪ್ಯಾಡ್ ವ್ಯವಸ್ಥೆ ಇರಲಿಲ್ಲ, ಅಥವಾ ಅಲ್ಲೆಲ್ಲ ಭಾಳ ಜನ ಸೇರ್ಕೊಂಡಿದ್ರು. ಈ ರೀತಿಯ ಕೆಲ ಅವ್ಯವಸ್ಥೆಗಳು ಕೂಡ ಅಲ್ಲಿ ಉಂಟಾಗಿತ್ತು. ಪ್ರಯಾಗ್ರಾಜ್ನಲ್ಲಿ ಇವತ್ತು ಕಾಂಗ್ರೆಸ್ ಹಾಗೆ ಸಮಾಜವಾದಿ ಪಕ್ಷ ಜಂಟಿ ಸಮಾವೇಶವನ್ನು ನಡೆಸುವಂಥ ಸಂದರ್ಭದಲ್ಲಿ ಹೀಗೆ ಭಾಳ ಒಂದು ಹೈಡ್ರಾಮಾಗಳೇ ನಡೆದವು. ರಾಹುಲ್ ಗಾಂಧಿ ಅವರನ್ನು ನೋಡೋದಕ್ಕೆ ಜನ ಒಂದು ರೀತಿ ಮುಗಿಬಿದ್ದು ಬಂದಂಥದ್ದು. ಬಟ್ ವ್ಯವಸ್ಥೆ ಸರಿಯಾಗಿ ಮಾಡ್ಕೊಂಡಿರಲಿಲ್ಲ. ಯಾವ ಮಟ್ಟಿಗೆ ಅಂತಂದರೆ ಒಂದು ವೇದಿಕೆ ಕಾರ್ಯಕ್ರಮ ನಡೀತಾ ಇತ್ತು. ಆ ವೇದಿಕೆ ಕಾರ್ಯಕ್ರಮದ ಮುಂದೆ ಆ ವೇದಿಕೆ ಮೇಲೆ ಹತ್ತದೇ ಇರುವಂಥ ರೀತಿಯಾಗಿ ಸರಿಯಾಗಿ ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಸಿರಲಿಲ್ಲ. ಹೀಗಾಗಿ ಸಹಜವಾಗಿ ಜನ ಸ್ವಲ್ಪ ನುಗ್ಗಲು, ತಳ್ಳಾಟ, ನೂಕಾಟ ಇಂಥದ್ದೆಲ್ಲ ಕೂಡ ನಡೀತು. ಮತ್ತು ಯಾವ ಮಟ್ಟಿಗೆ ಅವ್ಯವಸ್ಥೆ ಇತ್ತು ಅಂತಂದರೆ ಒಂದು ಕಡೆ ಕಾರ್ಯಕ್ರಮನೇ ಇವತ್ತು ರದ್ದಾಗಿದೆ. ಅಂದರೆ ರಾಹುಲ್ ಗಾಂಧಿ ಆಗಿರ್ಬೋದು, ಅಖಿಲೇಶ್ ಯಾದವ್ ಅವರಾಗಿರ್ಬೋದು, ಜನರನ್ನು ಉದ್ದೇಶಿಸಿ ಮಾತನಾಡುವಂಥ ಆ ಒಂದು ಸನ್ನಿವೇಶವನ್ನೇ ಅಲ್ಲಿ ಸಾಧ್ಯ ಆಗಲಿಲ್ಲ. ಈ ಕಾರಣಕ್ಕಾಗಿ ಅವರು ತಮ್ಮ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ ವೇದಿಕೆಯಿಂದ ಇಳಿದು ಹೋಗಬೇಕಾದಂಥ ಅನಿವಾರ್ಯತೆ ಬಂತು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.